ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ ದಂಪತಿಗಳು ದೀರ್ಘಾವಧಿಯ ಕಾಲ ಖುಷಿಯಾಗಿರುವುದು ಹೇಗೆ ಮತ್ತು ಸಂಗಾತಿಯ ಜೊತೆ ನಡೆದುಕೊಳ್ಳಬೇಕಾದ ರೀತಿ ಹೇಗೆ. ಕೆಲ ದಂಪತಿ ಯಾವ ರೀತಿ ಬಾಳುತ್ತಾರೆ ಎಂದರೆ ಅವರನ್ನು ನೋಡಿದರೆ ಹೊಟ್ಟೆಕಿಚ್ಚು ಆಗುವಂತೆ ಇರುತ್ತದೆ. ಮದುವೆಯಾಗಿ ಎಷ್ಟು ವರ್ಷ ಕಳೆದರೂ ಅವರ ನಡುವಿನ ಪ್ರೀತಿಯಾಗಲಿ ಬಾಂಧವ್ಯವಾಗಲಿ ಮಾಸಿರುವುದಿಲ್ಲ. ಈ ರೀತಿಯ ಸುಖಿ ದಾಂಪತ್ಯ ಅನುಭವಿಸುವವರ ಹಿಂದಿನ ಗುಟ್ಟೇನು? ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ಪರಸ್ಪರ ಗೌರವ, ಪ್ರೀತಿ ಮತ್ತು ಮುಕ್ತ ಸಂವಹನ ಮುಖ್ಯ. ಒಬ್ಬರನ್ನೊಬ್ಬರು ಮೆಚ್ಚಿಕೊಳ್ಳುವುದು, ಒಟ್ಟಿಗೆ ಸಮಸ್ಯೆಗಳನ್ನು ಎದುರಿಸುವುದು ಮತ್ತು ಭಾವನಾತ್ಮಕ ಬೆಂಬಲ ನೀಡುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಇವುಗಳ ಜೊತೆಗೆ ಪ್ರತಿಯೊಬ್ಬರ ಇಷ್ಟಗಳ ಬಗ್ಗೆ ಮಾತನಾಡಲು, ಪರಸ್ಪರ ಸಮಯ ನೀಡಲು ಮತ್ತು ಸದಾ ಒಬ್ಬರಿಗೊಬ್ಬರ ಪರವಾಗಿ ನಿಲ್ಲಲು ಪ್ರಯತ್ನಿಸಿ. ನಿಮ್ಮ ಸಂಬಂಧವನ್ನು ಬಲಪಡಿಸಲು ಸಲಹೆಗಳು: 1. ಪರಸ್ಪರ ಮೆಚ್ಚುಗೆ. ನಿಮ್ಮ ಸಂಗಾತಿಯ ಉತ್ತಮ ಕಾರ್ಯಗಳನ್ನು ಗಮನಿಸಿ ಮತ್ತು ಶ್ಲಾಘಿಸಿ. ಇದು ಅವರಲ್ಲಿ ಆತ್ಮವಿಶ್ವಾಸ ಮತ್ತು ನಂಬಿಕೆ ಹೆಚ್ಚಿಸುತ್ತದೆ. 2. ಒಟ್ಟಿಗೆ ಕೆಲಸ ಮಾಡಿ. ಮದುವೆ ಎನ್ನುವುದು ಒಂದು ತಂಡದ ಕೆಲಸ. ಯಾವುದೇ ಸವಾಲು ಬಂದರೂ ಇಬ್ಬರು ಸೇರಿ ಎದುರಿಸಿ. ಯಾವಾಗಲೂ ನಾನು ಎನ್ನುವುದಕ್ಕಿಂತ ನಾವು ಎನ್ನುವ ಭಾವನೆ ಬೆಳೆಸಿಕೊಳ್ಳಿ. 3. ಪರಸ್ಪರ ಗೌರವ ಮತ್ತು ಪ್ರೀತಿ. ಸದಾ ಪರಸ್ಪರ ಗೌರವ ಮತ್ತು ಪ್ರೀತಿಯನ್ನು ತೋರಿ. ಒಲವು ಮುಖ್ಯ ಮತ್ತು ಅದಕ್ಕೆ ಸಣ್ಣ ಸಣ್ಣ ಸಾಕ್ಷಿಗಳು ಸಂಬಂಧವನ್ನು ಹಸಿರಾಗಿಡುತ್ತವೆ. 3. ಮುಕ್ತ ಸಂವಹನ. ನಿಮ್ಮ ಆಸೆ, ಆಕಾಂಕ್ಷೆ, ಕನಸುಗಳು ಮತ್ತು ಗುರಿಗಳ ಬಗ್ಗೆ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ. ಯಾವುದೇ ವಿಷಯದ ಬಗ್ಗೆ ಮುಕ್ತ ಸಂವಹನ ಮಾಡುವುದು ಸಂಬಂಧದಲ್ಲಿ ಬಲವನ್ನು ತರುತ್ತದೆ. 4. ಒಂದೇ ಮನೋಭಾವ. ನೀವು ಒಬ್ಬರನ್ನೊಬ್ಬರು ತಂಡವಾಗಿ ನೋಡಿಕೊಳ್ಳಿ ಮತ್ತು ನಿಮ್ಮ ಕುಟುಂಬಗಳಿಗೆ ಪರಸ್ಪರ ದೂರು ನೀಡಬೇಡಿ. ಸಂಬಂಧಕ್ಕೆ ಆದ್ಯತೆ ನೀಡಿ ಮತ್ತು ಕುಟುಂಬಗಳೊಂದಿಗೆ ಸ್ಪಷ್ಟವಾದ ಗಡಿಗಳನ್ನು ರಚಿಸಿ. 5. ದಯೆ ಮತ್ತು ನಂಬಿಕೆ. ನಿಮ್ಮ ಸಂಗಾತಿಯ ಮೇಲೆ ದಯೆ ಮತ್ತು ಕರುಣೆ ಇರಲಿ. ಇಬ್ಬರ ನಡುವೆ ನಂಬಿಕೆ ಮತ್ತು ನಿಷ್ಠೆ ಗಟ್ಟಿಗೊಳಿಸಿ, ಏಕೆಂದರೆ ಇವು ಸಂತೋಷದ ಬಾಂಧವ್ಯಕ್ಕೆ ಅಡಿಪಾಯ. 6. ಶಾಂತವಾಗಿರಿ. ಜಗಳದ ಸಮಯದಲ್ಲಿ ಕೋಪಗೊಳ್ಳುವುದನ್ನು ತಪ್ಪಿಸಿ. ಕೂಗುವ ಬದಲು ಶಾಂತವಾಗಿ ಎದುರಿಸಿ. ಇದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುವುದನ್ನು ತಡೆಯುತ್ತದೆ. 6. ಒಟ್ಟಿಗೆ ಸಮಯ ಕಳೆಯಿರಿ. ಒಟ್ಟಿಗೆ ಸಮಯ ಕಳೆಯುವುದು, ಅಪ್ಪುಗೆ ಮತ್ತು ಮುದ್ದಿನಂತಹ ಸಣ್ಣ ಸಣ್ಣ ಕೆಲಸಗಳು ಸಂಬಂಧವನ್ನು ಹಸಿರಾಗಿ ಮತ್ತು ಸಂತೋಷವಾಗಿಡುತ್ತವೆ. ಈ ಸಲಹೆಗಳನ್ನು ನಿಮ್ಮ ಸಂಗಾತಿಗಳೊಂದಿಗೆ ಅಚ್ಚುಕಟ್ಟಾಗಿ ಪಾಲಿಸಿ. ಇಂತಹ ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.